ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಪೋಷಕರಿಗೆ ಇಂದು ದರ್ಶನ್ ಪರ ವಕೀಲರಿಂದ ಪ್ರಶ್ನೆ ಕೇಳಲಾಗುತ್ತೆ. ಏನು ಪ್ರಶ್ನೆ ಕೇಳ್ತಾರೆ, ಅವ್ರು ಏನು ಅದಕ್ಕೆ ಉತ್ತರ ಕೊಡ್ತಾರೆ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ಇಂದು ಕೋರ್ಟ್ಗೆ ಹಾಜರಾಗ್ತಾರೆ. ಕೋರ್ಟ್ನಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಆ ಪ್ರಶ್ನೆಗೆ ಅವರು ಏನು ಉತ್ತರವನ್ನು ಕೊಡ್ತಾರೆ, ಅದರ ಮೇಲೆ ದರ್ಶನ್ ಅವರ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕೊಲೆ ಸಂಬಂಧ ಈಗಾಗಲೇ ಸಾಕ್ಷಿ ಹೇಳಿದ್ದಾರೆ. ಕಾಶಿನಾಥಯ್ಯ ಹಾಗೂ ತಾಯಿ ರತ್ನಪ್ರಭಾ ಏನಿದ್ದಾರೆ, ರೇಣುಕಾಸ್ವಾಮಿ ತಂದೆ ತಾಯಿಗಳು ಇವರಿಬ್ಬರು ಈ ಹಿಂದೆ ಕೂಡ ಕೋರ್ಟಿಗೆ ಹೋಗಿದ್ರು, ಸಾಕ್ಷಿ ಕೂಡ ಹೇಳಿದರು. ಈಗ ಆ ದರ್ಶನ್ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಅವರು ಕೂಡ ಕ್ವಶನ್ ಮಾಡ್ತಾರೆ, ಹೆಂಗಾಯಿತು, ಏನಾಯಿತು, ನಿಮಗೆಷ್ಟು ವಿಚಾರ ಗೊತ್ತು, ನಿಮ್ಮ ಮಗ ಮೊದಲು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಏನು ಮಾತನಾಡ್ದ, ಯಾವಾಗ ಮಾತನಾಡ್ದ, ಯಾವ ಸಮಯದಲ್ಲಿ ಮಾತನಾಡ್ದ, ಮುಖದಲ್ಲಿ ಏನಾದರೂ ಆತಂಕ ಇತ್ತ, ಗಾಬರಿ ಇತ್ತ, ಖುಷಿ ಇತ್ತ, ಇವೆಲ್ಲ ವಿಚಾರಗಳು ಬರುತ್ತೆ. ನಿನ್ನೆಯೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲಾಗಿತ್ತಂತೆ. ನಿನ್ನೆ ಪವಿತ್ರ ಗೌಡ ಪರ ವಕೀಲ ಬಾಲನ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಒಂದು ದರ್ಶನ್ ಪರ ವಕೀಲರೇನಿದ್ದಾರೆ ಅವರಿಂದ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ದರ್ಶನ್ ಪರ ವಕೀಲ ಆಗಿರುವಂಥ CV ನಾಗೇಶ್ ಏನಿದ್ದಾರೆ ಅವರಿಂದ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 11:30 ವಿಚಾರಣೆ ಶುರುವಾಗಿದೆ. ಬಹುತೇಕ ಇವತ್ತಿಗೆ ಈ ಇಬ್ಬರು ಸಾಕ್ಷಿಗಳ ವಿಚಾರಣೆ ಮುಗಿಯೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೋರ್ಟ್ ಹಾಲ್ಗೆ ಎರಡೂ ಕಡೆ ವಕೀಲರು ಬರ್ತಾರೆ. ಒಂದು ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಕೂಡ ಹಾಜರಾಗ್ತಾರೆ. ಅಲ್ಲಿ ವಾದ ವಿವಾದ ಎಲ್ಲವೂ ಕೂಡ ಆಗತ್ತೆ. ಜೈಲಿನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಹಾಜರಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಉಳಿದ ಆರೋಪಿಗಳು ಖುದ್ದು ಕೋರ್ಟ್ಗೆ ಬಂದು ಹಾಜರಾಗ್ತಾರೆ. ಹೀಗಾಗಿ ಅಲ್ಲಿ ಏನು ಮಾತುಕತೆ ಆಗುತ್ತೆ, ಏನು ಕ್ವಶನ್ ಕೇಳ್ತಾರೆ, ರೇಣುಕಾಸ್ವಾಮಿ ತಂದೆ ತಾಯಿಗಳು ಏನು ಉತ್ತರವನ್ನು ಕೊಡ್ತಾರೆ, ಅದರ ಮೇಲೆ ಈ ಒಂದು ಕೇಸ್ನ ನಿರ್ಧಾರ ಆಗುತ್ತೆ. ರೇಣುಕಾಸ್ವಾಮಿ ಪರವಾಗಿ ಏನು ವಕೀಲರಿದ್ದಾರೆ ಅವರು, ಮತ್ತು ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ವಕೀಲರು ಅವರು ಇರ್ತಾರೆ. ಅವರು ಕ್ವಶನ್ ಕೇಳ್ತಾರೆ. ದರ್ಶನ್ ಪವಿತ್ರ ಗೌಡ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ಕೋರ್ಟ್ಗೆ. ಉಳಿದವರೆಲ್ಲರೂ ಕೂಡ ಅಲ್ಲೇ ಖುದ್ದಾಗಿ ಬರಬೇಕು ಅಂತ ಕೋರ್ಟ್ ಆದೇಶ ಕೊಡ್ತಾರೆ. ಹೀಗಾಗಿ ಅವರು ಕೂಡ ಬರ್ತಾರೆ. ಎಲ್ಲ ವಿಚಾರಣೆ ನಡೆದ ಮೇಲೆ, ಸಾಕ್ಷಿಗಳನ್ನು ಒಂದು ವಿಚಾರಿಸಿದ ಮೇಲೆ ಏನಾಗುತ್ತೆ ಅಂತ ಕೋರ್ಟ್ ತೀರ್ಪು ಕೊಡುತ್ತಾ ಅಥವಾ ಮುಂದಕ್ಕೆ ಏನಾದರೂ ಇನ್ನೊಂದು ಡೇಟ್ ಕೊಡುತ್ತಾ ಕಾದು ನೋಡಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಒಂದು ರೀತಿಯ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಈಗ ರೇಣುಕಾಸ್ವಾಮಿಯವರ ತಂದೆ ತಾಯಿಯನ್ನು ವಿಚಾರಣೆ ಮಾಡ್ತಾರೆ ವಕೀಲರು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರ ತಂದೆ ತಾಯಿಗಳು ಈ ಹಿಂದೆ ಕೂಡ ಕೋರ್ಟಿಗೆ ಬಂದರು, ಸಾಕ್ಷಿಯನ್ನು ಹೇಳಿದರು, ಬಾಲನ್ ಅವರು ಕೇಳಿದರು. ಈಗ CV ನಾಗೇಶ್ ಅವರು ಕ್ವಶನ್ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕೆಲವೊಂದು ವಿಚಾರಗಳು ಏನಿದೆ ಅಂದರೆ, ದರ್ಶನ್ ಅವರನ್ನು, ಪವಿತ್ರ ಗೌಡ ಅವರನ್ನು ಹೆಂಗೆ ಹೊರಗಡೆ ತರಬೇಕು ಅನ್ನುವಂಥ ರೀತಿಯಲ್ಲಿ ಅವರನ್ನು ಕ್ವಶನ್ ಮಾಡುವಂತಹ ಒಂದು ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲಲ್ಲಿದ್ದಾರೆ, ಪವಿತ್ರ ಗೌಡ ಕೂಡ ಜೈಲಲ್ಲಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಕಾನೂನಿನ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಈಗ ಸಾಕ್ಷಿಯನ್ನು ಹೇಳಬೇಕು. ರೇಣುಕಾಸ್ವಾಮಿ ಅವರ ತಂದೆ ತಾಯಿಗಳು ಈ ಒಂದು ಪ್ರಕರಣದಲ್ಲಿ ಮುಖ್ಯ ಸಾಕ್ಷಿಯಾಗಿದ್ದಾರೆ, ಅವ್ರನ್ನೂ ಕೂಡ ವಿಚಾರಣೆ ನಡೆಸಬೇಕು. ಈ ಹಿಂದೆ ಅವರು ಕೋರ್ಟಿಗೆ ಬಂದು ವಿಚಾರಣೆ ಹೇಳಿ ಹೋಗಿದ್ರು. ಈಗ ಮತ್ತೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ರೇಣುಕಾಸ್ವಾಮಿ ಪೋಷಕರಿಗೆ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ CV ನಾಗೇಶ್ ಅವರು ಎನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ದರ್ಶನ್ ಅವರಿಗೆ ಅವರು ಈಗ ಏನು ಕೇಳುವಂಥ ಕ್ವಶನ್ ಅನುಕೂಲವಾಗಿರುತ್ತಾ, ಅಥವಾ ಏನಾದರೂ ಸತ್ಯವನ್ನು ಹೇಳ್ತಾರಾ, ಬೇರೆ ವಿಚಾರಗಳನ್ನು ಅವರ ತಂದೆ ತಾಯಿಗಳು ಹೇಳ್ತಾರಾ, ಹೇಳಿದರೆ ಏನು ಹೇಳಬಹುದು? ಈಗಾಗಲೇ ರೇಣುಕಾಸ್ವಾಮಿಯನ್ನು ಕಳೆದುಕೊಂಡು ಆ ತಂದೆ ತಾಯಿಗಳು ನೋವಲ್ಲಿದ್ದಾರೆ. ಇಷ್ಟು ದಿನ ಆದರೂ ಕೂಡ ಮಗನಿಗೆ ಆದಂಥ ಒಂದು ಅನ್ಯಾಯಕ್ಕೆ, ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ. ಸೊಸೆ ಗಂಡನನ್ನು ಕಳೆದುಕೊಂಡಿದ್ದಾಳೆ, ಆ ಮಗುವಿಗೆ ತಂದೆ ಇಲ್ಲ. ಆ ರೀತಿಯಾದ ನೋವುಗಳು ಪೋಷಕರಲ್ಲೇ ಇದೆ. ಹೀಗಾಗಿ ಅವರು ಇಷ್ಟೆಲ್ಲ ನೋವನ್ನು ಇಟ್ಕೊಂಡು ಏನು ಸಾಕ್ಷಿ ಹೇಳ್ತಾರೆ, ಯಾವ ವಿಚಾರಗಳನ್ನು ಬಾಯ್ಬಿಡುತ್ತಾರೆ, ಅದರಿಂದ ಪವಿತ್ರ ಗೌಡಗೆ ಏನು ಅನುಕೂಲ ಆಗುತ್ತೆ, ದರ್ಶನ್ಗೆ ಏನು ಅನುಕೂಲ ಆಗುತ್ತೆ, ಅಥವಾ ಅವರು ಹೇಳುವಂಥ ಕೆಲವೊಂದು ಸತ್ಯಗಳು ದರ್ಶನ್ಗೆ, ಪವಿತ್ರ ಗೌಡಗೆ ಮತ್ತೆ ಕೂಡ ಮುಳುವಾಗುತ್ತಾ, ಇನ್ನಷ್ಟು ಶಿಕ್ಷೆ ಹೆಚ್ಚಾಗುತ್ತಾ. ಈಗಾಗಲೇ ಬಂಧನದಲ್ಲಿದ್ದಾರೆ, ಜೈಲಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ದರ್ಶನ್ನು, ಪವಿತ್ರಗೌಡ ಇಬ್ಬರು ಕೂಡ. ಹೀಗಾಗಿ ಇವರು ಹೇಳುವಂತಹ ಕೆಲವೊಂದು ಸಾಕ್ಷಿಗಳು, ಸತ್ಯ ವಿಚಾರಗಳು, ಅಥವಾ ಇವರು ಮಾಡುವಂಥ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಕ್ವಶನ್ಗಳು ಅವರನ್ನೇನಾದರೂ ಕನ್ಫ್ಯೂಸ್ ಮಾಡುತ್ತಾ, ಕನ್ಫ್ಯೂಸ್ ಆಗಿ ಅವರು ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ, ಅಥವಾ ಏನೋ ಹೇಳೋಕ್ಕೋಗಿ ಏನೋ ಆಗುತ್ತಾ, ಇವೆಲ್ಲವೂ ಕೂಡ ಗೊಂದಲ ಇದೆ. CV ನಾಗೇಶ್ ಅವರು ಹಿರಿಯ ವಕೀಲರಾಗಿರೋದ್ರಿಂದ ಅವರಿಗೆ ಸಾಕಷ್ಟು ಅನುಭವ ಇದೆ ಇಂತಹ ಕೇಸ್ಗಳಲ್ಲಿ. ಅವರು ಯಾವ ರೀತಿಯಾಗಿ ಕ್ವಶನ್ ಮಾಡಬೇಕು, ಹೆಂಗೆ ಉತ್ತರವನ್ನು ತೆಗೆಸಬೇಕು, ಹೆಂಗೆ ಅನುಕೂಲ ಆಗೋ ರೀತಿಯಲ್ಲಿ ಎದುರುಗಡೆ ಇರುವಂಥ ಒಂದು ಸಾಕ್ಷಿಗಳನ್ನು ಕನ್ಫ್ಯೂಸ್ ಮಾಡಬೇಕು ಅನ್ನುವಂಥ ಚಾಣಕ್ಷತನ ಅವರಲ್ಲಿ ಇದ್ದೇ ಇರುತ್ತೆ. ಆದರೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಹೆಂಗಾದರೂ ಮಾಡಿ ಹೊರಗಡೆ ತರಬೇಕು.
ಪವಿತ್ರ ಗೌಡ ಅವರದ್ದು ಅಥವಾ ದರ್ಶನ್ ಅವರನ್ನು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಂದು ಬೆಳಗ್ಗೆ 11:30ಯಿಂದ ಅದು ಶುರುವಾಗಿದೆ, ಇನ್ನೂ ನಡೀತಾ ಇದೆ. ಅವರು ಏನು ಸಾಕ್ಷಿ ಹೇಳ್ತಾರೆ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.